ಅಜ್ಜಿ, ಏನು ಮಾಡ್ತಿದೀಯಾ? ನಿಂಗೆ ಕಾಣಿಸ್ತಿಲ್ವಲ್ಲ ಏನ್ ಮಾಡ್ತಿದೀನಿ ಅಂತ. ಸುಮ್ಮನೆ ನಿಂತಿದ್ದೀನಿ ನೋಡಪ್ಪ, ಏನು ಮಾಡಂಗಿಲ್ಲ. ನಿಂಗೀಗ ವಯಸ್ಸಾಯ್ತು ಕಣಜ್ಜಿ, ಅದಕ್ಕೆ ನಿಂಗೀಗ ಏನೂ ಮಾಡಕ್ ಕೆಲ್ಸ ಇಲ್ವಲ್ಲ, ಅದಕ್ಕೆ ಈ ರೀತಿ ಸುಮ್ಮನೆ ನಿಂತಿದೀಯ ನೋಡು. ಬೆಳಗ್ಗಿಂದ ನೀನಿಂದ ಬಾಕಿದೀಯ. ಅಜ್ಜಿ, ಆದ್ರೂ ನೀನು ಇವತ್ತು ಎಷ್ಟು ಚಂದ ಕಾಣಿಸ್ತಿದೀಯ ಗೊತ್ತಾ? ನಿನ್ನ ನೋಡಕ್ಕೆ ಎರಡು ಕಣ್ಣು ಸಾಲದಪ್ಪ. ಜಾಸ್ತಿ ಮಸ್ಕ ಹೊಡಿಬೇಡ ಕಣ್ಲ. ಅದೇನು ವಿಷಯ ಅಂತ ಬೇಗ ಹೇಳು. ನಂಗೆ ಗೊತ್ತು ಏನೋ ಹೇಳಕ್ ಬಂದಿದೀಯ ನೀನು ಅಂತ. ಆ ಗೊತ್ತಾಗೋಯ್ತಾ ನಿಂಗೆ? ಅದೇನಿಲ್ಲ ಕಣಜ್ಜಿ, ನಮ್ಮ ಚಿಕ್ಕಮಂಗ್ಳೂರಲ್ಲಿ ಫ್ಲವರ್ ಶೋ ನಡೀತಿದೆ ಅಂತೆ. ಅಲ್ಲಿಗೆ ಗಂಗನ್ನ ಕರ್ಕೊಂಡು ಹೋಗ್ಬರೋಣ ಅಂತ. ಗಂಗಾ ಯಾವತ್ತೂ ನೋಡಿರಲ್ಲ ಅನ್ಸುತ್ತೆ, ಅದಕ್ಕೆ ಹೀಗೆ ಒಂದು ಲಾಂಗ್ ಡ್ರೈವ್ ಹೋದಂಗೂ ಆಗುತ್ತೆ, ಗಂಗನ್ಗೆ ಫ್ಲವರ್ ಶೋ ತೋರಿಸ್ಕೊಂಡ್ ಬಂದಂಗೂ ಆಗುತ್ತೆ ಅಂತ ನಿನ್ನ ಹತ್ರ ಪರ್ಮಿಷನ್ ಕೇಳಕ್ ಬಂದೆ. ಆ, ಅಲ್ಲ ಕಣ್ಲ, ಇದನ್ನ ನಿಮ್ಮ ಅಮ್ಮನ ತಕ್ಕ ಇಲ್ಲ ನಿಮ್ಮ ಅಪ್ಪನ ತಕ್ಕ ಹೇಳೋದಲ್ವೇ? ನನ್ನ ಹತ್ರ ಬಂದು ಕೇಳಿದ್ರೆ ನಾನು ಎಂತ ಅಂತ ಹೇಳಿ. ಅಲ್ಲ, ನೀನು ನಮ್ಮ ಪವರ್ ಬ್ರ್ಯಾಂಡ್ ಇದ್ದಂಗೆ ಕಣಜ್ಜಿ. ನೀನು ಹೇಳಿದ್ರೆ ಮನೇಲಿ ಎಲ್ಲ ಒಪ್ಕೊಳ್ತಾರೆ, ಅದಕ್ಕೆ ನಿನ್ನ ಹತ್ರ ಹೇಳಕ್ ಬಂದೆ. ಅಜ್ಜಿ, ನಾನು ಅಮ್ಮಂಗೆ ಹೇಗೋ ಒಪ್ಪಿಸ್ತೀನಿ, ಆದರೆ ನೀನು ಅಪ್ಪಂಗೆ ರಾಜು ಗಂಗನ್ ಕರ್ಕೊಂಡು ಫ್ಲವರ್ ಶೋಗೆ ಹೋಗಿ ಬರ್ತಾನಂತೆ ಅಂತ ಹೇಗಾದ್ರೂ ಮಾಡಿ ಒಪ್ಸಜ್ಜಿ. ಫ್ಲವರ್ ಶಾಪ್ ಹೋಗ್ತಿದೀಯ ರಾಜು ಮಾಮ? ನಾನು ನಿನ್ ಜೊತೆ ಬರ್ತೀನಿ ರಾಜು ಮಾಮ, ನನ್ನನ್ನು ಕರ್ಕೊಂಡೋಗು ಪ್ಲೀಸ್. ಅಜ್ಜಿ, ಈ ಸೌಮ್ಯಂಗೆ ಬೇಡ ಅಂತ ಹೇಳಜ್ಜಿ. ನಾನು ಗಂಗಾ ಬೈಕಲ್ಲಿ ಜಾಲಿಯಾಗಿ ಹೋಗೋಣ ಅಂತ ಡಿಸೈಡ್ ಮಾಡಿದ್ರೆ, ಈಗ ಕಬಾಬ್ ಮೇ ಅಡ್ಡಿ ಥರ ಸೌಮ್ಯ ಬರ್ತೀನಿ ಅಂತ ಹೇಳ್ತಿದ್ದಾಳೆ. ನಾನು ಯಾರಿಗೂ ಕರ್ಕೊಂಡು ಹೋಗಲ್ಲ ಅಜ್ಜಿ, ಗಂಗಂಗೆ ಮಾತ್ರ ಕರ್ಕೊಂಡು ಹೋಗೋದು. ಪ್ಲೀಸ್ ಅಜ್ಜಿ, ಹೇಗಾದ್ರೂ ಮಾಡಿ ಸೌಮ್ಯಂಗೆ ಬೇಡ ಅಂತ ಹೇಳಜ್ಜಿ. ಬಿಡಿ ಸೌಮ್ಯ, ಗಂಡ ಹೆಂಡತಿ ಮಧ್ಯ ನೀನು ಹೋಗಿ ಏನ್ ಮಾಡ್ತೀಯ? ಅವರಿಬ್ರು ಬೈಕಲ್ಲಿ ಹೋಗೋದಂತೆ. ಬಿಡು, ಹೋಗಿ ಬರ್ಲಿ. ನಾವೆಲ್ಲ ಸೇರ್ಕೊಂಡು ನಾಳೆ ಹೋಗೋಣವಂತೆ. ಯಾಕೆ ರಾಜು ಮಾಮ, ನಾನ್ ಬಂದ್ಬಿಟ್ರೆ ನಿಮ್ಮಿಬ್ರು ಪ್ರೈವಸಿಗೆ ಏನಾದ್ರೂ ಕಮ್ಮಿ ಆಗುತ್ತಾ? ಫಸ್ಟ್ ಎಲ್ಲ ನೀವು ಈ ರೀತಿ ಮಾತಾಡ್ತಿರ್ಲಿಲ್ಲ, ಆದ್ರೆ ಈಗ ಮದ್ವೆ ಆದಾಗಿಂದ ನೀನ್ ತುಂಬಾನೇ ಬದಲಾಗ್ಬಿಟ್ಟಿದೀಯ. ಬಿಡು. ಸರಿ ಕಣ್ಣ ರಾಜು, ಈಗ ಒಬ್ಬೊಬ್ಬರಿಗೆ ಹೇಳ್ತಾ ಕೂತ್ರೆ ಸರಿ ಹೋಗಲ್ಲ. ನಾನು ಎಲ್ಲರಿಗೂ ಹೇಳ್ತೀನಿ, ನೀನು ಹೋಗಿ ಗಂಗನ್ ಕರ್ಕೊಂಡು. ಥ್ಯಾಂಕ್ ಯು ಸೋ ಮಚ್ ಅಜ್ಜಿ, ಥ್ಯಾಂಕ್ ಯು ಸೋ ಮಚ್. ರಾಜು, ಯಾಕೆ ನಂಗೆ ಇಷ್ಟ ಅರ್ಜೆಂಟ್ ಮಾಡ್ಕೊಂಡು ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ? ಬೇಗ ರೆಡಿ ಆಗ್ಬಾ ಅಂತೇಳಿ ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ ರಾಜು? ಎಲ್ಲ ಒಂದು ಕಡೆ ಲಾಂಗ್ ಡ್ರೈವ್ ಹೋಗೋಣ ಅಂತ ಕರ್ಕೊಂಡು ಹೋಗ್ತಿದ್ದೀನಪ್ಪ. ನಿಮ್ಗೆ ಇಷ್ಟ ಇಲ್ಲ ಅಂದರೆ ಹೇಳಿ, ಮತ್ತೆ ರಿಟರ್ನ್ ವಾಪಸ್ ಹೋಗೋಣ. ಅಲ್ಲ ರಾಜು, ನಾಳೆ ಪ್ರೀತಿ ಮತ್ತೆ ರವಿ ಎಲ್ಲ ಬರ್ತಿದ್ದಾರೆ, ಅವಾಗ ಎಲ್ಲರೂ ಸೇರಿ ಹೋಗ್ಬೋದಿತ್ತಪ್ಪ. ಈಗೇನು ಅಷ್ಟು ಅರ್ಜೆಂಟ್ ಇರ್ಲಿಲ್ವಲ್ಲ ಹೋಗಕ್ಕೆ? ಎಲ್ಲಿಗೆ ಅಂತ ಹೇಳಿ ರಾಜು. ಅಯ್ಯೋ, ನಿಮ್ಮ ಬರೀ ಕ್ವಶನು ಗಂಗಾ. ಸುಮ್ಮನೆ ಕೂತ್ಕೊಳ್ರಿ ಸ್ವಲ್ಪ ಹೊತ್ತು, ಆಮೇಲೆ ಎಲ್ಲ ಗೊತ್ತಾಗುತ್ತೆ ಎಲ್ಲಿಗೆ ಹೋಗ್ತಿದ್ದೀವಿ ಅಂತ. ಆದ್ರೂ ಕ್ಯೂರಿಯಾಸಿಟಿ ಇರುತ್ತಲ್ವಾ? ಈಗ ಸಡನ್ ಆಗಿ ಬೇಗ ರೆಡಿ ಆಗ್ಬಾ ಅಂತ ಹೇಳಿದ್ರೆ ಏನಂತ ತಿಳ್ಕೊಬೇಕು, ಅದಕ್ಕೆ ಕೇಳ್ತಿದೀನಿ ಎಲ್ಲಿಗೆ ಹೋಗ್ತಿದೀವಿ ನಾವು ಅಂತ. ಗಟ್ಟಿಯಾಗಿ ಇಟ್ಕೊಂಡು ಕೂತ್ಕೋ ಗಂಗಾ, ಎಲ್ಲಾದ್ರೂ ಬಿದ್ದರೆ ಕಷ್ಟ. ಆಮೇಲೆ ಸರಿಯಾಗಿ ಕೂತ್ಕೋ. ನಾನು ಇಟ್ಕೊಳ್ಳಲ್ಲ. ಸಡನ್ನಾಗಿ ಬ್ರೇಕ್ ಹಾಕಿದ್ರೆ ಆಮೇಲೆ ಗೊತ್ತಾಗುತ್ತೆ. ಸರಿ ಆಯ್ತು ನಡೀರಿ, ಇಟ್ಕೊಂಡಿದ್ದೀನಿ. ಈಗಾದ್ರೂ ಹೇಳು ರಾಜು, ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಾ ಅಂತ. ಅದು ಎಲ್ಲಿಗೆ ಅಂದರೆ, ನಿಮ್ಮನ್ನ ನಮ್ಮ ಚಿಕ್ಕಮಂಗ್ಳೂರನ್ನ ಸುತ್ತಾಡ್ಸಕ್ಕೆ ಕರ್ಕೊಂಡು ಹೋಗ್ತಿದ್ದೀನಿ. ಸುಮ್ಮನೆ ಚಿಕ್ಕಮಂಗ್ಳೂರಿಗೆ ಕರ್ಕೊಂಡು ಹೋಗ್ತಿದ್ದೀರಾ? ಯಾಕೆ ರಾಜು? ಅದು ಅಲ್ದಲ್ಲ, ನಾಳೆ ನಾನು ಊರಿಗೆ ಬೇರೆ ಹೋಗಕ್ಕೆ ಹೊರಟಿದ್ದೀನಿ. ನಮ್ಮ ಅಪ್ಪಾಜಿ ನೋಡ್ಕೊಂಬರೋಣ ಹೋಗೋಣ ಅಂತ ಬೇರೆ ಹೇಳಿದ್ರಿ. ಕರ್ಕೊಂಡು ಹೋಗ್ತೀನಿ ಅಂತ. ಆದ್ರೂ ಸಂಕ್ರಾಂತಿ ಹಬ್ಬ ಆಗಿ 8 ದಿವಸ ಆಯ್ತು. ನೀವು ಹಬ್ಬಕ್ಕಿಂತ ಮುಂಚೆ ಹೇಳಿದ್ದು ಕರ್ಕೊಂಡು ಹೋಗ್ತೀನಿ ಅಂತ, ಅವಾಗ್ಲೂ ಕರ್ಕೊಂಡು ಹೋಗ್ಲಿಲ್ಲ. ಇವತ್ತು ಕರ್ಕೊಂಡು ಹೋಗ್ತೀನಿ ಅಂತೇಳಿ ನೀವು ನನ್ನನ್ನು ಚಿಕ್ಕಮಂಗ್ಳೂರಿಗೆ ಕರ್ಕೊಂಡು ಹೋಗ್ತಿದ್ದೀರಾ? ಅಲ್ಲ, ನಮ್ಮ ಅಪ್ಪ ಅವ್ರ ಮನೆಗೆ ಹೋಗಿ ಬರ್ಬೋದಿತ್ತು. ಆಮೇಲೆ ಯಾವತ್ತಾದ್ರೂ ಫ್ರೀ ಆಗಿದ್ದಾಗ ಚಿಕ್ಕಮಂಗ್ಳೂರಿಗೆ ಹೋಗಿ ಬಂದ್ರೆ ಆಗ್ತಿತ್ತು ರಾಜು. ಬರೀ ಕ್ವಶನು ಗಂಗಾ ನಿಂದು. ಸುಮ್ಮನೆ ಎಲ್ಲಿಗಾದ್ರೂ ಕರ್ಕೊಂಡು ಹೋಗ್ತಿದಾರಲ್ಲ, ಬರಬೇಕು, ಯಾಕೆ ಕರ್ಕೊಂಡು ಹೋಗ್ತಿದ್ದಾರೆ ಅನ್ನೋದಿಲ್ಲ. ಬರೀ ಕ್ವಶನ್ನು, ಯಾಕೆ ಕರ್ಕೊಂಡು ಹೋಗ್ತಿದ್ದೀರಾ, ಏನಕ್ಕೆ ಕರ್ಕೊಂಡು ಹೋಗ್ತಿದ್ದೀರಾ ಅಂತ. ಅಲ್ಲಿಗೆ ಹೋದ್ಮೇಲೆ ನಿಮಗೆ ಎಲ್ಲ ಗೊತ್ತಾಗುತ್ತೆ. ಬರ್ರಿ ಸುಮ್ಮನೆ. ಸರಿ ಆಯ್ತು ರಾಜು. ವಾವ್, ಎಷ್ಟು ಚೆನ್ನಾಗಿದೆ. ಏನು ರಾಜು ಇದು? ಇದು ನಮ್ಮ ಚಿಕ್ಕಮಂಗ್ಳೂರಲ್ಲಿ ಫ್ಲವರ್ ಶೋ ನಡೀತಿದೆ ಗಂಗಾ. ಇದು ವರ್ಷ ನಡೆಯುತ್ತೆ. ಇದನ್ನ ತೋರಿಸ್ಕೊಂಡು ಹೋಗೋಣ ಅಂತಾನೆ ನಿಮ್ಮನ್ನ ಇಲ್ಲಿ ಕರ್ಕೊಂಡ್ಬಂದಿದ್ದು. ಅದಲ್ದಲೆ ಎಷ್ಟಕ್ಕೊಂದು ಕ್ವಶನ್ ಕೇಳಿದ್ರಿ ಅಂದರೆ ನಿಮಗೆ ಉತ್ತರ ಕೊಡೋ ಅಷ್ಟೊತ್ತಿಗೆ ನಂಗಂತೂ ಸಾಕಾಗೋಯ್ತು. ಹೌದು ರಾಜು, ಎಷ್ಟು ಸೂಪರ್ ಆಗಿದೆ ಅಲ್ವಾ ಫ್ಲವರ್ ಶೋ? ಅದು ಅಲ್ದಲೆ ಸಾಲು ಮರದ ತಿಮ್ಮಕ್ಕ ಎಷ್ಟು ಚೆನ್ನಾಗಿ ನಮ್ಮನ್ನೆಲ್ಲ ಸ್ವಾಗತ ಕೊಡ್ತಿದಾರಲ್ವಾ? ಈ ಹೂಗಳಂತೂ ಎಷ್ಟು ಫ್ರೆಶ್ ಆಗಿದೆ. ನಿಜವಾಗ್ಲೂ ಇದನ್ನ ನೋಡಕ್ಕೆ ರಿಯಲಿ ಹೂವ ಇಷ್ಟು ಚೆನ್ನಾಗಿರುತ್ತಾ ಅಂತಾನೆ ಅನಿಸ್ತಿಲ್ಲ. ದೂರದಿಂದ ನೋಡಿದ್ರೆ ಆರ್ಟಿಫಿಷಿಯಲ್ ಟೈಪ್ ಕಾಣಿಸ್ತಿದೆ, ಹತ್ರ ಬಂದು ನೋಡಿದ್ರೆ ಮಾತ್ರ ಗೊತ್ತಾಗುತ್ತೆ ಎಷ್ಟು ರಿಯಲಿ ಹೂಗಳನ್ನೆಲ್ಲ ಬಳಸಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ. ಹೌದು ಗಂಗಾ, ನಡೀರಿ ಇನ್ನು ನೆಕ್ಸ್ಟ್ ನೋಡೋಣ. ಸರಿ ರಾಜು, ನಂಗಂತೂ ತುಂಬಾನೇ ಖುಷಿ ಆಯ್ತು ರಾಜು ಇಲ್ಲಿ ಕರ್ಕೊಂಡ್ ಬಂದಿದ್ದು. ಇದನ್ನ ನೋಡ್ರಿ ಗಂಗಾ, ತರಕಾರಿ ಕೆತ್ತನೆ ಹೇಗೆಲ್ಲ ಅಲಂಕಾರ ಮಾಡಿದಾರೆ ನೋಡ್ರಿ. ಇದರಲ್ಲಿ ಪಕ್ಷಿ ಮಾಡಿದ್ದಾರೆ, ಹಾಗೆ ಗಣಪತಿನ ಯಾವ್ಯಾವ ರೀತಿ ಕಲ್ಲಂಗಡಿ ಹಣ್ಣು, ಬಾಳೆಹಣ್ಣು, ಹಾಗೆ ಈ ಕಡೆ ನೋಡೋದಾದ್ರೆ ಕಲ್ಲಂಗಡಿ ಹಣ್ಣಲ್ಲೆಲ್ಲ ಚಿಕ್ಕಮಗಳೂರು ಅಂತೆಲ್ಲ ಬರ್ದಿದ್ದಾರೆ. ಸಾಕಷ್ಟು ಕವಿಗಳನ್ನೆಲ್ಲ ಕೆತ್ತನೆ ಮಾಡಿದ್ದಾರೆ. ಹೌದು ರಾಜು, ತುಂಬಾನೇ ಚೆನ್ನಾಗಿದೆ. ಹೇಗೆ ಬದನೆಕಾಯಿಲೆಲ್ಲ ಪಕ್ಷಿ ಮಾಡಿದ್ದಾರೆ, ಹಣ್ಣುಗಳನ್ನೆಲ್ಲ ಬಳಸಿ
ಗಣಪತಿನ ಮಾಡಿದ್ದಾರೆ. ಹಾಗೆ ಈ ಕಡೆ ಬಂದ್ರೆ ಹಾಗಲಕಾಯಿ ಎಲ್ಲ ಬಳಸಿ ಡ್ರ್ಯಾಗನ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ ಅಲ್ವಾ? ಹ್ಞೂ ಗಂಗಾ, ತುಂಬಾನೇ ಚೆನ್ನಾಗಿದೆ. ಬನ್ನಿ ನೆಕ್ಸ್ಟ್ ಏನಿದೆ ಅಂತ ನೋಡೋಣ. ಇಲ್ಲಿ ನೋಡಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ವಾ ರಾಜು? ಈ ಗೊಂಬೆಗಳಂತೂ ಮಕ್ಳು ಯಾರಾದ್ರೂ ಬಂದು ನೋಡ್ಬಿಟ್ರೆ ತುಂಬಾನೇ ಇಷ್ಟ ಆಗುತ್ತೆ ಮಕ್ಳಿಗಂತೂ. ಇಲ್ಲಿ ಬಳಸಿರೋ ಪ್ರತಿಯೊಂದು ಹೂವನ್ನೆಲ್ಲ ನೋಡ್ತಿದ್ರೆ ಯಾವ್ದೋ ಆರ್ಟಿಫಿಷಿಯಲ್ ಹೂವ ಅಂತ ದೂರದಿಂದ ಅನ್ಸುತ್ತೆ. ಹತ್ರ ಬಂದು ನೋಡಿದಾಗ ಗೊತ್ತಾಗುತ್ತೆ ರಿಯಲ್ ಹೂವುಗಳನ್ನ ಬಳಸಿ ಇಷ್ಟೊಳ್ಳೆ ಅಲಂಕಾರ ಮಾಡಿದಾರಲ್ವಾ? ಹೌದು ಗಂಗಾ, ವರ್ಷ ವರ್ಷ ಒಂದೊಂದ್ ಥರ ಡಿಫ್ರೆಂಟ್ ಆಗಿ ಮಾಡ್ತಾರೆ. ಬಾ ಇಲ್ಲೊಂದು ಫೋಟೋ ತೆಕ್ಕೊಳ್ಳೋಣ. ನೆಕ್ಸ್ಟ್ ನೋಡೋಣವಾ ಗಂಗಾ? ವಾ, ಇಲ್ಲಂತೂ ಕಪಲ್ಸ್ಗಳಿಗಂತೂ ಸೂಪರ್ ಆಗಿದೆ. ಎಷ್ಟು ಚೆನ್ನಾಗಿ ಹಾರ್ಟ್ ಅಲ್ಲಿ ಎಷ್ಟು ಚೆನ್ನಾಗಿ ಮಾಡಿದಾರಲ್ವಾ ರಾಜು? ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ನೋಡ್ ಬರ್ರಿ ಗಂಗಾ, ಆ ಡಾಲ್ಫಿನ್ ಎಷ್ಟು ಚೆನ್ನಾಗಿದೆ ನೋಡ್ರಿ. ಇಬ್ರು ಜೋಡಿ ಮೇಲೆ ಎಷ್ಟು ಚೆನ್ನಾಗಿದೆ. ಎಷ್ಟು ಜನ ಒಬ್ರಿಗೊಬ್ರು ಹಗ್ ಮಾಡ್ತಿದ್ದಾರೆ. ನೀವು ಇದ್ದೀರಾ, ಒಂದ್ ಮೈಲಿ ದೂರ ಓಡೋಗ್ತೀರಾ. ಓಹೋ, ಸಾಕು ಸಾಕು ಹೇಳಿದ್ದು. ನಡಿ ಮುಂದಕ್ಕೆ ಹೋಗಿ ನೋಡೋಣ. ಹಾ, ಏನಾದ್ರೂ ಒಂದು ಖ್ಯಾತಿ ತೆಗಿಬೇಕಲ್ವಾ? ಅಲ್ಲಿವರೆಗೂ ನಿಂಗೆ ಸಮಾಧಾನನೇ ಆಗಲ್ಲ ಅಲ್ವಾ ರಾಜು? ಅಮ್ಮ ಸಾಕು ನಡಿಯಮ್ಮ ಹೋಗೋಣ. ನಾವು ನೋಡಕ್ ಬಂದಿರೋದು, ಇಲ್ಲಿ ಕಿತ್ತಾಡಕ್ಕಾಗ್ಲಿ ಜಗಳ ಮಾಡಕ್ಕಾಗ್ಲಿ ಎಲ್ಲ. ಅದಕ್ಕ ನಾನು ಇಷ್ಟೆಲ್ಲ ಮಾಡಿ ನೀನು ಇಲ್ಲಿವರೆಗೂ ಕರ್ಕೊಂಡ್ ಬಂದಿದ್ದು. ನಡೀರಿ ಸಾಕು, ಖುಷಿ ಖುಷಿಯಾಗಿ ಬಂದಿದೀವಿ. ಇದೇ ರೀತಿ ಖುಷಿ ಖುಷಿಯಾಗಿ ಹೋಗ್ಬೇಕು. ಸರಿ ಆಯ್ತು, ಎಲ್ಲ ನೀವೇ ಮಾಡೋದು ಮಾಡ್ಬಿಟ್ಟು ಆಮೇಲೆ ನನ್ನ ಮೇಲೆ ಎತ್ತಾಕ್ಬಿಡೋದು. ಬರೀ ಇದೆ ನಿಮ್ದು. ವಾವ್ ರಾಜು, ಈ ಬಟರ್ಫ್ಲೈ ಅಂತೂ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ? ಈ ಬಟರ್ಫ್ಲೈ ಮಾತ್ರ ನೋಡಕ್ಕೆ ತುಂಬಾ ಚೆನ್ನಾಗಿದೆ. ಎಷ್ಟು ಕಲರ್ಫುಲ್ ಆಗಿದೆ ಅಲ್ವಾ? ಇಲ್ಲೊಂದು ಫೋಟೋ ತೆಗೆಸ್ಕೊಳ್ಳೋಣ ರಾಜು. ಸರಿ ಬಾ ಗಂಗಾ, ನಿಂಗೆ ಇಷ್ಟ ಆಯ್ತಾ ಇದೆಲ್ಲ? ಹೌದು ರಾಜು, ನಂಗಂತೂ ತುಂಬಾನೇ ಇಷ್ಟ ಆಯ್ತು. ಬಾ ರಾಜು, ಇಲ್ಲಿ ಫೋಟೋ ತೆಗೆಸ್ಕೊಳ್ಳೋಣ. ಸರಿ ಬರ್ರಿ ಗಂಗಾ. ಗಂಗಾ, ಪಿಯಾನೋ ನೋಡ್ರಿ ಎಷ್ಟು ಚೆನ್ನಾಗಿದೆ. ಅಲ್ಲ, ಈ ಸಣ್ಣ ಸಣ್ಣ ಇದನ್ನು ಹೇಗ್ ಮಾಡ್ತಾರೆ ನೋಡ್ರಿ, ತುಂಬಾನೇ ಚೆನ್ನಾಗಿ ಮಾಡಿದಾರಲ್ವಾ? ಈ ಪಿಯಾನೋ ನೋಡ್ತಿದ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ತುಂಬಾನೇ ಚೆನ್ನಾಗಿ ಮಾಡಿದಾರಪ್ಪ. ಹೌದು ರಾಜು, ಎಷ್ಟು ಚೆನ್ನಾಗಿ ಮ್ಯೂಸಿಕ್ ಇದೆಲ್ಲ ಮಾಡಿದಾರಲ್ವಾ? ಪಿಯಾನೋ ಇದೆ, ಹಾಗೆ ಗಿಟಾರ್ ಇದೆ, ಆಮೇಲೆ ಡೋಲ್ ಎಲ್ಲ ಇದೆ. ಬರ್ರಿ ರಾಜು, ಅದನ್ನು ನೋಡೋಣ. ತುಂಬಾನೇ ಚೆನ್ನಾಗಿ ಮಾಡಿದಾರಪ್ಪ. ನೀನೇ ನೋಡ್ರಿ ರಾಜು, ಅಲ್ಲಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಬರ್ರಿ ಅದನ್ನು ನೋಡೋಣ. ಹೌದು ಗಂಗಾ, ನೀವೆಲ್ಲ ಹೇಳ್ದಂಗೆ ವೀಣೆನೂ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡ್ರಿ. ನೋಡ್ತಿದ್ರೆ ಎರಡು ಕಣ್ಣು ಸಾಲದು. ಅದಲ್ದಲೆ ರಿಯಲಿ ಹೂನಲ್ಲಿ ಇಷ್ಟೆಲ್ಲ ಮಾಡಕ್ಕೆ ಸಾಧ್ಯನಾ ಅನ್ನಿಸ್ಬಿಡುತ್ತೆ. ಆದರೆ ಇಲ್ಲಿ ಬಂದು ನೋಡಿದಾಗಲೇ ಗೊತ್ತಾಗೋದು ಎಷ್ಟು ಚೆನ್ನಾಗಿ ಹೂವಿನ ಅಲಂಕಾರ ಎಲ್ಲ ಮಾಡಿದ್ದಾರೆ ಅಂತ. ಇದು ರಾಜು, ನಂಗೆ ಫಸ್ಟ್ ಸ್ಟಾರ್ಟಿಂಗ್ ನೋಡಿದಾಗ ಇಲ್ಲ ಅನಿಸ್ತಿತ್ತು, ರಿಯಲಿ ಹೂವಲ್ಲ ಆರ್ಟಿಫಿಷಿಯಲ್ ಹೂವು ಅಂತ. ಇಲ್ಲಿ ಬಂದು ಮುಟ್ಟು ನೋಡಿದಾಗಲೇ ಗೊತ್ತಾಗಿತ್ತು ರಿಯಲಿ ಹೂವಿನಿಂದ ಇಷ್ಟೆಲ್ಲ ಮಾಡಕ್ ಸಾಧ್ಯನಾ ಅಂತ. ಎಷ್ಟು ಚೆನ್ನಾಗಿ ಮಾಡಿದಾರಲ್ವಾ ರಾಜು? ಅಲ್ಲ, ಈ 3 ದಿವಸದಿಂದ ಈ ರೀತಿ ಡೆಕೋರೇಷನ್ ಮಾಡ್ಬಿಟ್ಟಿದಾರಲ್ಲ, ಈ ಹೂ ಬಾಡೋಗಲ್ವಾ ಅಂತ. ಇಲ್ಲ ಗಂಗಾ, ಅದಕ್ಕೆಲ್ಲ ಏನೇನಾದ್ರೂ ಟೆಕ್ನಿಕ್ಗಳಿರುತ್ತೆ, ಅದನ್ನೇ ಯೂಸ್ ಮಾಡಿರ್ತಾರೆ. ಎಷ್ಟು ಚೆನ್ನಾಗಿ ಮಾಡಿದಾರಲ್ವಾ? ತುಂಬಾನೇ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ? ಈ ಗಿಟಾರ್ ನೋಡು ರಾಜು, ಎಷ್ಟು ಚೆನ್ನಾಗಿದೆ ಅಂತ. ತುಂಬಾನೇ ಚೆನ್ನಾಗಿದೆ ಅಲ್ವಾ ಈ ಗಿಟಾರು? ಆ ಕಡೆ ವೀಣೆ, ಈ ಕಡೆ ಎಲ್ಲ ನೋಡ್ತಿದ್ರೆ ತುಂಬಾನೇ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ? ಹೌದು ಗಂಗಾ, ಎಲ್ಲದೂ ತುಂಬಾನೇ ಚೆನ್ನಾಗಿ ಕಾಣಿಸ್ತಿದೆ. ಇದು ನೋಡಿ ರಾಜು, ಎಷ್ಟು ಚೆನ್ನಾಗಿದೆ ಅಂತ. ಮೆಣಸಿನ್ಕಾಯಿ ಬಳಸಿ ಗಿಣಿನ ಮಾಡಿದ್ದಾರೆ. ತುಂಬಾನೇ ಚೆನ್ನಾಗಿದೆ. ಎಷ್ಟು ಚೆನ್ನಾಗಿ ಮೆಣಸಿನ್ಕಾಯಿನೆಲ್ಲ ಜೋಡಿಸಿ ಎಷ್ಟು ಚೆನ್ನಾಗಿ ಗಿಣಿ ಮಾಡಿದಾರಲ್ವಾ? ಹೌದು ಗಂಗಾ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಇದು? ಇದನ್ನೆಲ್ಲ ತೋರ್ಸಕ್ಕೆ ಬರ್ರಿ ಅಂತ ಹೇಳಿದ್ರೆ ನಾನು ಬರಲ್ಲ, ಯಾಕೆ ಕರ್ಕೊಂಬಂದಿ, ಹೆಂಗೆ ಹಿಂಗೆ ಅಂತೀಯ. ನಾನು ಏನಾದರೂ ಮಾಡಬೇಕು ಅಂತಿದ್ರೆ ನೀನು ಅದಕ್ಕೆಲ್ಲ ಅಡ್ಡ ಆಗ್ತೀಯ ನೋಡು. ಸಾರಿ ರಾಜು, ನಾನು ನನ್ನ ತವ್ರ ಮನೆಗೆ ಹೋಗೋ ಎಕ್ಸೈಟ್ಮೆಂಟ್ ಅಲ್ಲಿ ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ, ಯಾಕೆ ಸುಮ್ಮನೆ ಚಿಕ್ಕಮಂಗ್ಳೂರು ಅಂತ ಹೇಳ್ತಿದ್ದಾರೆ ಅನ್ಕೊಂಡೆ. ಇಲ್ಲಿ ಬಂದು ನೋಡಿದಾಗಂತೂ ಅಯ್ಯೋ ತುಂಬಾನೇ ಖುಷಿ ಆಗ್ತಿದೆ. ಎಷ್ಟು ಚೆನ್ನಾಗೆಲ್ಲ